ಜೈ ರಾಮಕೃಷ್ಣ. ನಮಸ್ತೆ ಸದ್ಭಕ್ತರೇ, ನಾವು ಇಂದಿನಿಂದ ಸ್ವಾಮಿ ವಿವೇಕಾನಂದರ ಪ್ರಮುಖ ಶಿಷ್ಯರ ಜೀವನದ ಕುರಿತು ಸ್ವಾಮಿ ಅಬ್ಜಜಾನಂದಜಿ ಮಹಾರಾಜರವರು ಬರೆದಿರುವಂತಹ ಮಹಾಚೈತನ್ಯದ ಕಿಡಿಗಳು ಎಂಬ ಸದ್ಗ್ರಂಥವನ್ನ ಅಧ್ಯಯನ ಮಾಡೋಣ. ಮೊದಲಿಗೆ ಈ ಗ್ರಂಥದ ಪ್ರಕಾಶಕರ ನುಡಿಯನ್ನ ನೋಡುವುದಾದ್ರೆ, ಪ್ರಕಾಶಕರ ನುಡಿ: ಈ ಪುಸ್ತಕವು ದೈವಲೀನ ಸ್ವಾಮಿ ಅಬ್ಜಜಾನಂದರು ರಚಿಸಿರುವ ಬಂಗಾಳಿ ಪುಸ್ತಕದ ಆಂಗ್ಲಾನುವಾದ ಮೊನಾಸ್ಟಿಕ್ ಡಿಸಿಪಲ್ಸ್ ಆಫ್ ಸ್ವಾಮಿ ವಿವೇಕಾನಂದ ಎಂಬ ಪುಸ್ತಕದ ಕನ್ನಡ ಅನುವಾದವಾಗಿರುತ್ತದೆ. ಮೂಲ ಬಂಗಾಳಿ ಪುಸ್ತಕವನ್ನು ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಗಿತ್ತು. ರಚನಾಕಾರರು 13 ಚುಟುಕಾದ ಚಿತ್ರಣಗಳಲ್ಲಿ ಸ್ವಾಮಿ ವಿವೇಕಾನಂದರ ಪ್ರಮುಖ ಸನ್ಯಾಸಿ ಶಿಷ್ಯರ ಪರಿಚಯವನ್ನು ಮಾಡಿಕೊಡುತ್ತಾ, ಹೇಗೆ ಅವರು ಆಧ್ಯಾತ್ಮಿಕ ಸಾಧನೆಗಳ ಹಾಗೂ ಮಾನವರೂಪಿ ಭಗವಂತನ ಸೇವೆಯ ಮೂಲಕ ತ್ಯಾಗಿ ಯುವ ಜನಾಂಗದ ಆದರ್ಶಗಳ ಪ್ರತಿರೂಪಗಳಾಗಿ ನಿಂತಿದ್ದಾರೆ ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ತ್ಯಾಗ ವೈರಾಗ್ಯಗಳ ಜೀವನ ಭರತಖಂಡಕ್ಕೆ ಹೊಸತೇನಲ್ಲ. ಆದರೆ ಈಗ ಸ್ವಾಮಿ ವಿವೇಕಾನಂದರು ಆಧುನಿಕ ಮಾನವೀಯತೆಯ ಪುನರುತ್ಥಾನಕ್ಕಾಗಿ ಅದಕ್ಕೊಂದು ಹೊಸ ಆಯಾಮವನ್ನು ನೀಡಿದ್ದಾರೆ. ಈ 13 ಶಿಷ್ಯರ ಕಥನಗಳನ್ನು ಓದುತ್ತಿದ್ದರೆ ನಮಗೆ ಸ್ವಾಮಿ ವಿವೇಕಾನಂದರ ಭೀಮ ವ್ಯಕ್ತಿತ್ವದ ಹೊಸ ಹೊಸ ಹೊಳಹುಗಳು ಸಿಗುತ್ತವೆ. ಜೊತೆಗೆ ಸನ್ಯಾಸಿಗಳ ಆಧ್ಯಾತ್ಮಿಕ ತರಬೇತುದಾರರಾಗಿಯೂ ವಿವೇಕಾನಂದರು ಕಾಣಿಸಿಕೊಳ್ಳುತ್ತಾರೆ. ಈ ಪುಸ್ತಕದಲ್ಲಿ ಕೇವಲ 13 ಶಿಷ್ಯರ ಬಗ್ಗೆ ಮಾತ್ರ ವಿವರಗಳಿವೆ. ಇವರಲ್ಲಿ ಪ್ರತಿಯೊಬ್ಬರೂ ರಾಮಕೃಷ್ಣ ಸಂಚಲನದ ಜೊತೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿದ್ದರು. ಇವರೆಲ್ಲ ಸ್ವಾಮಿ ವಿವೇಕಾನಂದರ ನಿಷ್ಠಾವಂತ ಅನುಯಾಯಿಗಳ ಪ್ರಾತಿನಿಧಿಕ ಮಾದರಿಗಳು. ಇವರೆಲ್ಲರೂ ಒಂದೇ ವ್ಯಕ್ತಿತ್ವವನ್ನು ಕೇಂದ್ರವಾಗಿರಿಸಿಕೊಂಡು ತಮ್ಮ ಜೀವನಗಳನ್ನು ರೂಪಿಸಿಕೊಂಡಿದ್ದರು. ಹಾಗಾಗಿ ಈ ಪುಸ್ತಕದಲ್ಲಿ ಅಲ್ಲಲ್ಲಿ ಅನಿವಾರ್ಯವಾಗಿ ಪುನರುಚ್ಚರಣೆಗಳು ಕಂಡುಬರಬಹುದು. ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದ ಈ ಪುಸ್ತಕವನ್ನು 2008ರಲ್ಲಿ ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಶಿಷ್ಯರು ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಲಾಗಿತ್ತು. ಈಗ ಅದನ್ನು ಆಮೂಲಾಗ್ರವಾಗಿ ಪರಿಷ್ಕರಿಸಿ ಪ್ರಕಟಿಸುತ್ತಿದ್ದೇವೆ. ಪರಿಷ್ಕರಿಸಿಕೊಟ್ಟಿರುವ ಶ್ರೀನಿವಾಸ ಸುಬ್ರಹ್ಮಣ್ಯಂ ಅವರಿಗೆ ನಮ್ಮ ಕೃತಜ್ಞತೆಗಳು. ಸ್ವಾಮಿ ವಿವೇಕಾನಂದರ ಧೀಮಂತ ವ್ಯಕ್ತಿತ್ವದ ವಿವಿಧ ಮುಖಗಳನ್ನು ಪ್ರತಿಬಿಂಬಿಸುವ ಅವರ ಶಿಷ್ಯರ ಸ್ಫೂರ್ತಿದಾಯಕ ಹೃದಯಸ್ಪರ್ಶಿ ಜೀವನ ವೃತ್ತಾಂತಗಳಿಂದ ಓದುಗರಿಗೆ ಮಹದಾದರ್ಶದ ಅಗ್ನಿಸ್ಪರ್ಶವಾಗಲೆಂದು ಆಶಿಸುತ್ತೇವೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.